ಎಸ್ ಇವತ್ತು ನಾನು ಫ್ರೈಡೆ ಫೇಸ್ ವಾಶ್ ಮಾಡಿದ್ದು. ಇವತ್ತು ಫೇಸ್ ವಾಶ್ ಮಾಡೋದು. ಇವತ್ತು ಫೇಸ್ ವಾಶ್ ತೊಗೊಂಬರಕ್ಕೆ ನನಗೆ ಆಯಿತು. ಏನಕ್ಕಂದ್ರೆ ಮಳೆ ಇರಲಿಲ್ಲ. ಸೊ ಹಾಗಾಗಿ ಮತ್ತೆ ಲೂಸ್ ಆಯಿತು. ಗೈಸ್ ಇವಾಗ ಮತ್ತೆ 5 ಮಿನಿಟ್ಸ್ ಬೇಕಾಗಿದ್ದು ಇದು ಮಾಡೋಕ್ಕೆ. ಇದು ಫುಲ್ಲು ಲೂಸ್ ಆಗೋಗಿದೆ. ತೊಗೊಂಬರ್ಬೇಕು ಅಂದ್ಕೊಂಡೆ ಮೊನ್ನೆ ನನಗೆ ಟೈಮೇ ಆಗಲಿಲ್ಲ. ಫೈನಲ್ ಎತ್ಕೊಂತದ್ದು ಫೇಸ್. ಅದಕ್ಕೆ ನಾನು ಫೇಸ್ ಒಂದು ನಿಮಿಷ ನಾನು ಮಾಯಿಶ್ಚರೈಸರ್ ಎತ್ಕೊಳ್ಳೋದು 2 ಮಿನಿಟ್ಸ್ ಎತ್ಕೊಂಡ್ಬಂದೆ ಮಾಯಿಶ್ಚರೈಸರ್. ಓ ಪ್ಲೀಸ್ 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 ಓ ಪ್ಲೀಸ್ ಹೆಸರು ಹೇಳ್ತಾ ಇದ್ದೆ. ಫೇಸ್ ವಾಶು ಭತ್ತ ತೊಗೊಂಡ್ಬಂದೆ. ಮಳೆ ಇರಲಿಲ್ವಲ್ಲ ಇವತ್ತು, ಹಾಗಾಗಿ ತೊಗೊಂಬಂದೆ. ಫೇಸ್ ವಾಶ್ ಮಾಡಿ ಒಬ್ಬಾ ನನ್ನ ಫೇಸ್ ನೋಡಿ ಹೇಗೆ ಕಾಣಿಸ್ತಾ ಇಸ್ ಫ್ರೈಡೇ, ಇವತ್ತು ಮಂಡೇ. ಫ್ರೈಡೇ ನೈಟ್ ತೊಳೆದಿದ್ದು ನಾನು ಅಷ್ಟೇ, ಆಯಿತಾ. ಸೊ ಸ್ಯಾಟರ್ಡೇ, ಸಂಡೇ, ಮಂಡೇ 3 ಡೇಸ್ ಆಗಿದೆ. ಬರೀ ವೆಟ್ ವೈಪ್ಸ್ ಎಲ್ಲ ಕಾಲ ಕಳ್ತಿದ್ದೀನಿ ನಾನು. ವೆಟ್ ವೈಪ್ಸಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೆ ಫೇಸು ಅಷ್ಟೇ. ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ಮಲ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ಮಲ್ಕೊಳ್ಳೋದು. ಈವನ್ ಸ್ಕಿನ್ ಕೇರ್ ಕೂಡ ನಾನು ಅಷ್ಟು ಕರೆಕ್ಟಾಗಿ ಮಾಡಿಲ್ಲ. ಗೈಸ್ ಎಲ್ರದ್ದು ಆಯ್ತಾ ಊಟ? ಇವತ್ತು ಮಳೆ ಇಲ್ಲ, ಬಟ್ ಆ್ಯಕ್ಚುಲಿ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಫುಲ್ಲು ಕ್ಲೌಡಿ ಇತ್ತು ಗೈಸ್. ಇವತ್ತು ನಾನು ಮಳೆ ಮಸ್ತ್ ಬರುತ್ತೆ ಮಳೆ ಅಂತ ಅನ್ಕೊಂಡೆ, ಬಟ್ ಮಳೆನೇ ಬಂದಿಲ್ಲ. ಆಮೇಲೆ ಮಧ್ಯಾಹ್ನ ಮೇಲೆ ಫುಲ್ ಬಿಸಿಲು ಬಂದ್ಬಿಡ್ತು. ಶೆಕೆ ಇತ್ತು ಇವತ್ತು ಒಂದು ಸ್ವಲ್ಪ. ಎಲ್ರದ್ದು ಊಟ ಆಯ್ತಾ ಗೈಸ್? ಏನು ಊಟ ಮಾಡಿಲ್ಲ. ಬಂದ ತಕ್ಷಣ ಫಸ್ಟ್ ಫೇಸ್ ವಾಶ್ ಮಾಡ್ಬೇಕಿತ್ತು ನನಗೆ. ಗೈಸ್ ಐ ಆಮ್ ಸೋ ಸಾರಿ. ನಾನು ನೀವು ಹೀಗೆ ಹಿಡ್ಕೊಂಡು ಮಾಡೋಕ್ಕಾಗಲ್ಲ ಇವಾಗ ಬ್ಲಾಗು. ಓಕೆ, ನೀವು ಅರ್ಥ ಮಾಡ್ಕೊತೀರಾ, ಅಡ್ಜಸ್ಟ್ ಮಾಡ್ಕೊತೀರಾ ಅಲ್ವಾ ಗೈಸ್? ಅದು ಆನ್ಲೈನೆಲ್ಲ ಆರ್ಡರ್ ಹಾಕ್ಬಿಡ್ತೀನಿ ನಾನು. ಅದು ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಸೊ ಹಾಗಾಗಿ ನಾನು ಆರ್ಡರ್ ಹಾಕಿಲ್ಲ. ಅಲ್ಲ ಶಾಪಿಗೆ ಹೋಗಿ ನೋಡಿ ತೊಗೊಳೋದಕ್ಕೂ ಆನ್ಲೈನಲ್ಲಿ ತೊಗೊಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂತ ಹೇಳಿ ತೊಗೊಂಡಿರಲಿಲ್ಲ ನಾನು. ಜಸ್ಟ್ ಶಾಪ್ ಮಾಡಿ ಬಂದ್ಬಿಟ್ಟು ಅಷ್ಟೇ. ಆನ್ಲೈನೆಲ್ಲ ಆರ್ಡರ್ ಹಾಕ್ಬಿಡ್ತೀನಿ ಗೈಸ್. ನೈಟ್ ಟೈಮ್ ನಾನು ಸನ್ಸ್ಕ್ರೀನ್ ಎಲ್ಲ ಹಾಕಲ್ಲ. ಅವತ್ತಿನಿಂದ ಯೂಸ್ ಮಾಡ್ತಾ ಇದ್ದೀನಿ. ಆ ಕ್ರೀಮ್ ಕೂಡ ನಂದು ಖಾಲಿ ಆಗಿದೆ. ಆರ್ಡರ್ ಅದನ್ನು ಹಾಕಿದ್ದೀನಿ, ಹೋಗಿ ಇಸ್ಕೊಂಬರ್ಬೇಕು ಗೈಸ್. ಇಸ್ಕೊಂಬರಕ್ಕೆ ಟೈಮ್ ಇಲ್ಲ ನನಗೆ, ಹಾಗಾಗಿ ಇದನ್ನೇ ಹಾಕೊಂಡು ಉಜ್ಜಾಡ್ತಾ ಇದ್ದೀನಿ ನಾನು. ಅದಿನ್ನೊಂದು ಟ್ಯೂಬ್ ಥರ ಬರುತ್ತೆ, ಅದು ಖಾಲಿ ಹೋಗಿದೆ. ಎಲ್ಲ ನಾನ್ ವೆಜ್ ತಿಂತಾ ಇದ್ದೀರಾ? ಚಳಿ ಆ್ಯಕ್ಚುಲಿ ಸಕ್ಕತ್ತಾಗಿರ್ತದೆ ಫಿಶ್ ಎಲ್ಲ ತಿನ್ನೋಕ್ಕೆ. ಐ ಆಮ್ ಗೋನಾ ಮಿಸ್ ಅಲ್ಲ, ಐ ಆಮ್ ಆಲ್ರೆಡಿ ಮಿಸ್ಸಿಂಗ್. ಅಂದರೆ ಗೈಸ್ ನಾನು ಏನು ಹೇಳಿದ್ದು ಯಾವ ಥರ ಅರ್ಥ ಅಂದರೆ, ನೆಕ್ಸ್ಟ್ ಮಂತಿಗೆಲ್ಲ ಮಳೆ ಹೀಗೆ ಇದ್ದರೆ ಓಕೆ, ಡೆಫಿನೆಟ್ಲಿ ಐ ವಿಲ್ ಗೋ ಅಂಡ್ ಈಟ್. ಇಲ್ಲ ಅಂತ ಹೇಳಿದೆ. ಆದರೆ ಈ ವೆದರಲ್ಲಿ ತಿನ್ನೋದಕ್ಕೂ ಬೇರೆ ವೆದರಲ್ಲಿ ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆಯಲ್ಲ, ಅದಕ್ಕೆ ಹೇಳಿದೆ. ಮಳೆ ಸುರಿತಾ ಇರಬೇಕು, ಈ ಕಡೆ ಕೈಯಲ್ಲಿ ಟೀನೋ ಕಾಫಿನೋ ಇರಬೇಕು, ಈ ಕಡೆ ಫಿಶ್ ಇರಬೇಕು. ನೋ, ನಮ್ರತ ನೋ, ಯು ಆರ್ ನಾಟ್ ಅಲೌಡ್ ಟು ಈಟ್ ಫಿಶ್, ಚಿಕನ್, ಮಟನ್ ಏನು ನೆನ್ಸ್ಕೊಂಬೇಡ ಗೈಸ್. ಟಾಪಿಕ್ ಚೇಂಜ್ ಇವಾಗ. ನೋ ಟಾಪಿಕ್ ಚೇಂಜ್. ಮಾಯಿಶ್ಚರೈಸರ್ ಗೈಸ್ ನಿಮ್ಗೆ ಗೊತ್ತು, ನಾನು ಇದಾಗ ಹೊಸದೇನೆ, ಬಟ್ ಆದ್ರೂ ಹೀಗೆ ಟಕ್ ಮಾಡಿ ಹಾಕೊತೀನಿ ನಾನು ಗೈಸ್. ಇವತ್ತಿನ್ನೂ ಊಟ ಮಾಡಿಲ್ಲ, ಬಟ್ ಆದ್ರೂ ಎನರ್ಜಿ ಇದೆ. ಗೊತ್ತಿಲ್ಲ ಹೇಗೆ ಅಂತ ಗೊತ್ತಿಲ್ಲ. ಇವತ್ತೇನು ತಿಂದೆ ನಾನು? ಏನು ತಿಂದೆ? ಅನ್ನ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು, ವೈಟ್ ರೈಸ್ ತಿಂದೆ ಗೈಸ್. ಮಧ್ಯಾಹ್ನ ಬಿಸಿ ಇದೆ ಇವತ್ತು. ನಾನು ಟಿಫಿನ್ ತೊಗೊಂಡಿಲ್ಲ ಮಧ್ಯಾಹ್ನ. ಗೈಸ್ ಬೆಳಗ್ಗೆನೂ ಲೇಟಾಗಿ ಹೋಗಿದ್ದೆ ನಾನು. ಇವತ್ತೇನು ಗೊತ್ತಾ, ಇದು ಟ್ರಾಫಿಕ್ ಇರುತ್ತೆ ಗೈಸ್ ನನಗೆ. ನಾನು ಹೇಳ್ದಲ್ಲ 9 ಹಳ್ಳಿವರೆಗೂ ನಾನು ಆರಾಮ್ಸೆ ಹೋಗ್ಬೋದು, ಬಟ್ 9 ಹಳ್ಳಿಯಿಂದ ರೋಡ್ ಸ್ವಲ್ಪ ವೈಡ್ ಮಾಡ್ತಿರೋ ರೀಸನಿಗೆ ಟ್ರಾಫಿಕ್ ಸಿಗಾಕೊಂತೀನಿ ನಾನು. ಯೂಶಲಿ ನಾನು 9:50 10ಗೆಲ್ಲ ರೀಚ್ ಆಗಿಬಿಡ್ತಿದ್ದೆ. ನಿಮಗೆ ಗೊತ್ತು 10 ಮಿನಿಟ್ಸ್ ಅರ್ಲಿ ಹೋಗ್ತಾ ಇದ್ದೆ ನಾನು ಯಾವಾಗಲೂ ಆಫೀಸಿಗೆ, ಬಟ್ ಇವಾಗ 10:30 10:36 ಈಗ ಆಗ್ತಾ ಇದೆ. ಈವನ್ ನನ್ನ ಮನೆ ಬೇಗ ಬಿಟ್ಟರು ಕೂಡ ಅಷ್ಟೇ ಆಗುತ್ತೆ. ಟ್ರಾಫಿಕ್ ಗೈಸ್. ಎಲ್ಲರೂ ಮಸ್ತ್ ಮಜಾ ಈ ಸಲ RCB ವಿನ್ ಆಗಿರೋದಕ್ಕಂತ ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತೀರ. ಪಟಾಕಿ ಗೈಸ್, ನೆನ್ನೆ ಈ ಪಟಾಕಿ ಹೊಡ್ಕೊಂಡು ಎಲ್ಲ ಎಂಜಾಯ್ ಮಾಡಿದ್ರು. ಮಳೆ ಬರ್ತಿತ್ತು, ಬಟ್ ಆದರೂ ತುಂಬ ಚೆನ್ನಾಗೇ ಸೆಲೆಬ್ರೇಟ್. ಆದರೂ ಲಾಸ್ಟ್ ಟೈಮ್ ವಿನ್ ಆಗಿದ್ದಾಗಿತ್ತಲ್ಲ ಕ್ರೇಜು, ಅಷ್ಟೆಲ್ಲ ನಾನು ನೋಡಿಲ್ಲ ಈ ಸಲ. ಹೌದು, ಅಫ್ಕೋರ್ಸ್ ಖುಷಿ ಆಗಿರುತ್ತೆ, ಬಟ್ ಸೆಲೆಬ್ರೇಷನ್ ಅಂತ ಬಂದರೆ ಲಾಸ್ಟ್ ಇಯರ್ ಒಬ್ಬ ದೇವ ಏನು ಗೈಸ್ ಅದು ಕ್ರೇಜು. ಆವಾಗಲೇ ಫಸ್ಟ್ ಟೈಮ್ ಗೊತ್ತಾಗಿದ್ದು ನನಗೆ, RCB ಅಂತ ಇಷ್ಟು ಕ್ರೇಜ್ ಇದೆ ಅಂತ ಗೊತ್ತಿತ್ತು. ಅಂದರೆ ಈ ಸಲ ಕಪ್ ನಮ್ಮದೇ ಆ ಥರ ಎಲ್ಲ ಟ್ರೋಲ್ಸ್ ಅದು ಇದೆಲ್ಲ ಆಗ್ತಿತ್ತು. ಬಟ್ ನಾನು ಐಮ್ ನಾಟ್ ಕ್ರಿಕೆಟ್ ಗರ್ಲ್, ಅದೆಲ್ಲ ನಾನು ನೋಡಲ್ಲ, ವಾಚ್ ಮಾಡಲ್ಲ ನಾನು. ಸೊ ಲಾಸ್ಟ್ ಟೈಮ್ ನನಗೆ, ಬಟ್ ಆದರೂ RCB ಅನ್ಸತ್ತೆ ಅದೊಂದಿತ್ತು ಮನಸ್ಸಲ್ಲಿ. ಬಟ್ ಕ್ರಿಕೆಟ್ ನನಗೆ ಅರ್ಥ ಆಗ್ತಿರ್ಲಿಲ್ಲ, ನೋಡ್ತಾರೆ. ಲಾಸ್ಟ್ ಟೈಮು ನೋಡಿರಲಿಲ್ಲ ನಾನು, ಈ ಸಲನೇ ನೋಡಿದ್ದು. ಅಂದರೆ ಈ ಫಿನಾಲೆಗಿಂತ ಮುಂಚೆ ಏನಿತ್ತು, ಜಿ ಟಿನ ಪಂಜಾಬ್ ಯಾವುದೋ ಒಂದಿತ್ತು ಗೈಸ್.
ನೆನಪಿಲ್ಲ ನನಗೆ. ಅದು ನೋಡಿದ್ದೆ. ಓಕೆ, ಆರಾಮ್ಸೆ ಅರ್ಥ ಆಗುತ್ತೆ ಕ್ರಿಕೆಟ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇವಾಗ ನೋಡ್ತೀನಿ. ಬಮ್. ಅಲ್ಲಿಗೆ ಹೋಯ್ತಾ ಇಲ್ಲ. ಇಷ್ಟ ನನ್ನ ಸ್ಕಿನ್ ಕೇರ್ ನೈಟ್ ಸ್ಕಿನ್ ರೋಟೀನ್ ಇಷ್ಟೇ. ಊಟ ಮಾಡಿಲ್ಲ, ಇವಾಗ ಊಟ ಮಾಡಬೇಕು. ಹಾ, ಇನ್ನೇನು ಗೈಸ್ ಸಮಾಚಾರ. ಇದು ಕೆಳಗಡೆ ಹೋಗಿದೆ. ವೇಟ್, ಲೆಟ್ ಮಿ ಫಿಕ್ಸ್ ಪ್ಲೀಸ್. ಬೈಕೊಂಡ್ಬೇಡಿ ಆಮೇಲೆ ನನಗೆ ಸೆಟ್ ಮಾಡ್ಕೊಂಡು ಆಮೇಲೆ ಮಾಡಮ್ಮ ಅಂತ. ಹೋಗೈಸ್, ಇದು ಪರವಾಗಿಲ್ಲ ಬಿಡು, ಹೋದ್ರೆ ಹೋಗ್ಲಿ, ಹೀಗೆ ಇರಲಿ, ಹಾಗೆ ಇರು, ಹಾಗೆ ಇರು. ಈಗ ಸಮಾಚಾರ, ನಿಮ್ಮ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಬುಕ್ಸ್ ಓದ್ತಲ್ಲ, ನಾನು ಓದಕ್ಕೆ ಸ್ಟಾರ್ಟ್ ಮಾಡ್ಬೇಕಾ ಮತ್ತೆ ಫಸ್ಟಿಂದ ಓದ್ತೀನಿ ಗೈಸ್. ಇವಾಗ ಏನು ಗೊತ್ತಾ, ನಾನು ಸ್ಟಾರ್ಟ್ ಮಾಡಿದ್ರೆ ಅದು ಇನ್ಕಂಪ್ಲೀಟ್ ಅನ್ಸ್ಬಾರ್ದು ಮತ್ತೆ, ಅಂದ್ರೆ ಹಾಗೆ ಕಂಟಿನ್ಯೂ ಇರಬೇಕು. ನನಗೆ ಇವಾಗ ವ್ಲಾಗ್ ಮಾಡಿ ಇದು ಮಾಡೋದೇ ಇವಾಗ ಆಗಿದೆ. ಇವಾಗ ಒಂದು ಸ್ವಲ್ಪ ನನ್ನ ಶಾಪಿಂಗ್ ಅದು ಇದರಲ್ಲೆಲ್ಲ ಬಿಸಿ, ಅದಕ್ಕೆ ನಾನು ಅದು ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ಆಫೀಸಲ್ಲೂ ಕೂಡ ಬಿಸಿ, ಅದಕ್ಕೆ ರಜೆ ತಗೊಳಕ್ಕಾಗಲ್ಲ. ಸಂಡೇಸೆಲ್ಲ ಸಿಗೋದೇ ಒಂದು ಸಂಡೇ ನನಗೆ. ಮತ್ತು ನಾನು ಇನ್ನೂ ಇದಕ್ಕೆ ಹೋಗಬೇಕು, ಸ್ಕಿನ್ ಕೇರ್ ಒಂದು ಕ್ಲೀನಪ್, ಫೇಸ್ ಕ್ಲೀನಪ್ ಒಂದು ರೌಂಡ್ ಮಾಡಿಸ್ಕೊಂಬರೋಣ ಅಂತ ಅದೊಂದಿದೆ. ಮತ್ತು ಹೇರ್ ಟ್ರೀಟ್ಮೆಂಟ್ಗೆ ಹೋಗ್ಬೇಕಿತ್ತು. ಏನು ಮಾಡೋದು ಗೈಸ್, ನೆಕ್ಸ್ಟ್ ಮಂತಿಂದ ಹೋಗೋಣ. ಏನು ಮಾಡೋಣ, ಜುಲೈ ಟೈಮ್ನಲ್ಲಿ ತೊಗೋಣ ಹೇರ್ ಟ್ರೀಟ್ಮೆಂಟ್. ಟ್ಯಾಂಡ್ರಫ್ ಅಂದರೆ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಓಕೆ ಗೈಸ್. ನನಗೆ ಇವಾಗ ಮಳೆ ಅಂದರೆ ಚಳಿ ಈ ಥರ ಸೀಸನ್ ಬಂತಲ್ಲ, ಇವಾಗ ಇದಕ್ಕೆ ಅಡ್ಜಸ್ಟ್ ಆಗೋಗಿರುತ್ತೆ. ಅಡ್ಜಸ್ಟ್ ಆಗಬೇಕಾದ್ರೆ ನನಗೆ 1 ವೀಕ್ 2 ವೀಕ್ಸ್ ಹೇರ್ ಫಾಲ್ ಆಗುತ್ತೆ. ಆಮೇಲೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳುತ್ತಲ್ಲ, ಆಮೇಲೆ ಸರಿ ಹೋಗಿರುತ್ತೆ. ನಿನಗೆ ಸಮಾಚಾರ, ಏನು ಮಾಡ್ತಾ ಇದ್ದಾರೆ ಎಲ್ಲರೂ? ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ ಅಂತ ಗೊತ್ತು. ಕ್ರಿಕೆಟ್ ಮುಗಿದೋಯ್ತು, ಇನ್ನೇನೋ ನೋಡೋಕೆ ನಿಮಗೆ ಸಿಕ್ಕಲ್ಲ. ನನ್ನ ಬ್ಲಾಗ್ ನೋಡ್ಬೇಕಷ್ಟೇ ನೀವು. ಎಸ್, ಬಿಗ್ ಬಾಸ್ ಯಾವಾಗ ಬರುತ್ತೆ? ಬಿಗ್ ಬಾಸ್ ಯಾರು ವಾಚ್ ಮಾಡ್ತೀರಾ? ಕಾಮೆಂಟ್ಸ್ ಬಿಲೋ. ಸುದೀಪ್ ಸರ್ ಫ್ಯಾನ್ಸ್ ಯಾರು ಇದ್ದೀರಾ? ಬಿಗ್ ಬಾಸ್ ಫ್ಯಾನ್ಸ್ ಯಾರು ಇದ್ದೀರಾ? ನಾನು ಒಂದು 2-3 ಸೀಸನ್ ನೋಡಿದ್ದೀನಿ, ಕಂಟಿನ್ಯೂ ನೋಡಿರೋದ ಒಂದು 2-3 ಸೀಸನ್ ನೋಡಿದ್ದೀನಿ. ಶುಭಪುಂಜ್ ಅವ್ರು ಇದ್ರಲ್ವಾ, ಆ ಸೀಸನ್ ನಂಗೆ ಇಷ್ಟ ಇತ್ತು. ಆಮೇಲೆ ಇವರು ಇದ್ರು ನೋಡಿ, ಅದೇ ಸೀಸನ್ ಅನ್ಸುತ್ತೆ, ದಿವ್ಯಾ ಅವ್ರ ಹುಡುಗಲ್ಲಿ ಇದ್ದಿದ್ದಲ್ವಾ, ಅದೇ ಸೀಸನ್ನು. ಮಂಜಾ ಅವರೆಲ್ಲ ಇದ್ರಲ್ಲ ಅವರು. ಆಮೇಲೆ ಇನ್ಯಾ ಸೀಸನ್ ಇಷ್ಟ ಆಯ್ತು ನನಗೆ. ಬಟ್ ನೋಡಿದ್ದೀನಿ ಗೈಸ್ ಒಂದೆರಡು, ಅಂದರೆ ಇವರಿದ್ರು ನೋಡಿ, ಸಂಗೀತ, ವಿನಯ್, ಕಾರ್ತಿಕ್, ನಮ್ರತಾ, ಆ ಸೀಸನ್ನು ನೋಡಿದ್ದೀನಿ, ಫುಲ್ಲು ನೋಡಿದ್ದೀನಿ ಅನ್ಕೊತೀನಿ. ಅದನ್ನು ಫುಲ್ ನೋಡಿದ್ದೀನಿ. ನೀವು ಯಾವುದೋ ಸೀಸನ್ ಒಟ್ಟು ಅಂದರೆ ಒಂದು ಕೈ ಬೆರಳು ಎಣಿಸಿಕೆ ಎಣಿಸಂತದ ಒಂದಷ್ಟು ಸೀಸನ್ ಮಾತ್ರ ನೋಡಿರೋದಷ್ಟೇ, ಇನ್ಯಾವುದೂ ನೋಡಿಲ್ಲ ನಾನು. ಕಂಟಿನ್ಯೂ ಎಲ್ಲ ನೋಡಲ್ಲ. ಬಿಗ್ ಬಾಸ್ ಬಂದರೆ ಏನು ಅದೇ ಇದು ಅಲ್ವಾ ಗೈಸ್, ಡೈಲಿ. ಬಟ್ ಚೆನ್ನಾಗಿರುತ್ತೆ ಅದು ನೋಡೋಕ್ಕೆ. ಇದು ಲಾಸ್ಟ್ ಸೀಸನ್ ಇತ್ತು ನೋಡಿ, ಗಿಲ್ಲಿ ಅವ್ರದ್ದು, ಆ ಸೀಸನ್ ಫುಲ್ ನೋಡಿದ್ದೀನಿ ನಾನು. ಅದು ಸಖತ್ ಇಷ್ಟ ನನಗೆ. ಅವ್ರದ್ದು ಕಾಮಿಡಿ ಎಲ್ಲ ಚೆನ್ನಾಗಿರ್ತಿತ್ತು ನೋಡೋಕ್ಕೆ ಆ ಸೀಸನ್. ಎಲ್ಲರೂ ಊಟ ಮಾಡಿ ಮಲ್ಕೊಳ್ಳಿ ಗೈಸ್, ಓಕೆನಾ? ನಾನು ಇವಾಗ ಊಟ ಮಾಡಿ ಎಲ್ಲ ಎಡಿಟ್ ಮಾಡ್ಕೊತೀನಿ, ವಿಡಿಯೋ ಎಡಿಟ್ ಮಾಡಿಕೊಂಡು ಮಲ್ಕೊತೀನಿ, ಓಕೆನಾ? ನೀವು ಅಷ್ಟೇ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಂದು ಟೈಮ್ ಒಂಚೂರು ಆಚೆ ಆಯಿತು ಗೈಸ್, ಇವತ್ತು ಮರ್ತೇ ಬಿಟ್ಟಿದ್ದೀನಿ ನಾನು 7 o'clock ಪಬ್ಲಿಕ್ ಮಾಡೋದು. 8:30 ನಾನು ಪಬ್ಲಿಕ್ ಮಾಡಿದ್ದೀನಿ ಅನ್ಸುತ್ತೆ. ಸೊ ಎಲ್ಲರೂ, ಅಂದರೆ ಈ ವಿಡಿಯೋ ಅಲ್ಲ, ಲಾಸ್ಟ್ ವಿಡಿಯೋ. ಆ ವಿಡಿಯೋ ನೋಡಿ ಎಂಜಾಯ್ ಮಾಡಿ, ಓಕೆನಾ ಗೈಸ್? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ಗೈಸ್. ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಗುಡ್ ನೈಟ್ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.